ಇನ್ನು ಭದ್ರತಾ ಲೋಪದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಯಿಂದ ಉನ್ನತ ಮಟ್ಟದ ಸಭೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ಈ ಭದ್ರತಾ ಲೋಪಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಆಯ್ತಲ್ಲ ಘಟನೆ, ಭದ್ರತಾ ಲೋಪ ಆಯ್ತಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಿರಿಯ ಸಚಿವರ ಜೊತೆಗೆ ಪ್ರಧಾನಿ ಮೋದಿ ಸಭೆ ಆರಂಭ ಆಗಿದೆ. ಸಭೆಯಲ್ಲಿ ಸಚಿವರಾದ ಅಮಿತ್ ಶಾ ಇದ್ದಾರೆ, ರಾಜನಾಥ್ ಸಿಂಗ್ ಇದ್ದಾರೆ, ನಡ್ಡಾ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಭದ್ರತಾ ಲೋಪದ ಬಗ್ಗೆ ಎಲ್ಲ ನಾಯಕರು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಈಗಾಗಲೇ ಒಂದಷ್ಟು ಸಿಬ್ಬಂದಿಯನ್ನು ಅಮಾನತು ಮಾಡಲಾಗಿದೆ. ಭದ್ರತಾ ಲೋಪ ಆಗಿದ್ದು ಯಾಕೆ ಅನ್ನೋ ಕಾರಣಕ್ಕೆ ಸಂಬಂಧಪಟ್ಟ ಹಾಗೆ. ಬಟ್ ಬಹಳ ದೊಡ್ಡ ವಿಚಾರ ಆಗಿರೋದ್ರಿಂದ, ಸಂಸತ್ತಿನ ಒಳಗಡೆನೆ ನುಗ್ಗಿ ಈ ರೀತಿ ಇವರು ದಾಂಧಲೆ ಮಾಡಿರೋದ್ರಿಂದ ಬಹಳ ಚರ್ಚೆ ಆಗ್ತಾ ಇರೋದೇನು ಅಂದರೆ, ಅವ್ರು ಕಲರ್ ಸ್ಮೋಕ್ ತಂದಿದ್ರು ಸರಿ, ಅದರ ಬದಲು ಬೇರೆ ಏನಾದರೂ ಕೆಮಿಕಲ್ ಆಗಿದ್ದಿದ್ರೆ ಅಥವಾ ಇನ್ನೇನಾದರೂ ಆಗಿದ್ದಿದ್ರೆ, ಸ್ಫೋಟಕ ಆಗಿದ್ದಿದ್ರೆ ಇದು ಹೆಂಗೆ? ಬೇರೆ ಬೇರೆ ಹಂತಗಳಲ್ಲಿ ಅಲ್ಲಿ ಚೆಕಿಂಗ್ ಮಾಡಿ ಒಳಗಡೆ ಬಿಡಲಾಗುತ್ತೆ. ಅಷ್ಟೆಲ್ಲ ವ್ಯವಸ್ಥೆ ಇದ್ರೂ ಕೂಡ ಇವರೆಲ್ಲ ಇಷ್ಟು ಸಾರಾಸಗಟಾಗಿ ಇಂಥದ್ದೊಂದು ಕೃತ್ಯ ಎಸಗೋದಕ್ಕೆ ಹೆಂಗೆ ಸಾಧ್ಯ ಆಯಿತು? ಇದು ಭದ್ರತಾ ಲೋಪ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಈ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಕಡೆ ನೋಡಿದ್ರೆ ವಿಪಕ್ಷಗಳು ಈಗ ಬಿಜೆಪಿ ಮೇಲೆ, NDA ಸರ್ಕಾರದ ಮೇಲೆ ಇದೇ ವಿಚಾರ ಇಟ್ಕೊಂಡು ಹರಿಹಾಯೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇರೋದ್ರಿಂದ ಒಟ್ಟಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದು ಮಹತ್ವದ ಸಭೆ ನಡೀತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.